ಪುರಾತನ ದೇವಾಲಯ ಅನ್ಲಿಕ್ಕೆ ಇದು ಶಿಲಾಶಾಸನನೇ ಸಾಕ್ಷಿ. ಋಷಿಗಳು ಇಲ್ಲಿ ಘೋರ ತಪಸ್ಸನ್ನು ಮಾಡಿದ್ರು ಅಂತ ಒಂದು ಪುರಾಣದಲ್ಲಿ ಕುರುಹುನು ಇದೆ. ಎದುರುಗಡೆ ಇರ್ತಕ್ಕಂಥ ಬೆಟ್ಟದ ಮೇಲೆನೆ ಶ್ರೀ ಕಾಳಿಕಾದೇವಿ ಪಾದದ ಗುರುತುಗಳಿದೆ. ಇಲ್ಲಿ ಬುತ್ತೆ ಹಾರಿಸೋದು ಇಲ್ಲೇ ಏನ್ರಿ? ನೋಡಿ ಆ ಬೆಟ್ಟದ ಮೇಲೆ ನೋಡಿ ಹೇಗೆ ಆನೆ ಸೊಂಡಿಲ ರೀತಿ ರಚನೆ ಆಗಿದೆ. ದೇವಿ ರಾಕ್ಷಸರ ಸಂಹಾರ ಮಾಡಿ ಖಡ್ಗವನ್ನ ಇಲ್ಲಿ ತೀರ್ಥದಲ್ಲಿ ತೊಳೆದ್ಲು ಅನ್ನೋ ಒಂದು ಪ್ರತೀತಿನೂ ಇದೆ. ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಯುಗಾದಿ ಬಂದ ತಕ್ಷಣ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಸಹಜಾನೆ. ಹಾಗೆ ನಾವಿವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬೆಳಗಾವಿಯಲ್ಲಿರುವ ಸವದತ್ತಿ ತಾಲೂಕಿನ ಶಿರ್ಸಂಗಿಯಲ್ಲಿರುವ ಶ್ರೀ ಕಾಳಿಕಾ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೇವೆ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ವಿಶ್ವಕರ್ಮರ ಕುಲದೇವತೆಯಾಗಿ ಇಲ್ಲಿ ಆರಾಧಿಸಲ್ಪಡುವ ಶ್ರೀ ಕಾಳಿಕಾದೇವಿ ದೇವಸ್ಥಾನ ಇದು ಒಂದು ಜಾಗೃತ ಶಕ್ತಿ ಪೀಠವಾಗಿ ಫೇಮಸ್ ಆಗಿದೆ. ಈ ದೇವಸ್ಥಾನಕ್ಕೆ ನೀವೇನಾದರೂ ಬರಬೇಕಂತಂದ್ರೆ ಇದು ಹುಬ್ಬಳ್ಳಿಯಿಂದ ಸುಮಾರು ಒಂದು 76 ಕಿಲೋಮೀಟರ್ ದೂರದಲ್ಲಿದೆ. ಹುಬ್ಬಳ್ಳಿಯಿಂದ ಬರಬೇಕಾದ್ರೆ ಸವದತ್ತಿ ಮುಖಾಂತರನೂ ಬರಬಹುದು, ಹಾಗೆ ನರಗುಂದ ಮುಖಾಂತರನೂ ಕೂಡ ಈ ಸಿರ್ಸಂಗಿಗೆ ತಲುಪಬಹುದು. ರಾಮದುರ್ಗಕ್ಕೆ ಒಂದು 20 ಕಿಲೋಮೀಟರ್ ಅಂತರದಲ್ಲಿದೆ ರಾಮದುರ್ಗ ತಾಲೂಕಿಗೆ. ಹಾಗೆ ಸವದತ್ತಿ ತಾಲೂಕಿಂದ ಒಂದು 25 ಕಿಲೋಮೀಟರ್ ಅಂತರದಲ್ಲಿ ಶಿರ್ಸಂಗಿ ಕ್ಷೇತ್ರ ಬರುತ್ತೆ. ಮತ್ತೆ ಶಿರ್ಸಂಗಿಯು ಬೆಳಗಾವಿಯಿಂದ ಸುಮಾರು ಒಂದು 106 ಕಿಲೋಮೀಟರ್ ದೂರದಲ್ಲಿದೆ. ಸೊ ಬನ್ನಿ ಸ್ನೇಹಿತರೆ, ಹಾಗಿದ್ರೆ ದೇವರ ದರ್ಶನವನ್ನ ಮಾಡೋಣ, ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋಣ. ಬನ್ನಿ ಹೋಗೋಣ. ಈ ಮಾರ್ಕಂಡೇಯ ಪುರಾಣದಲ್ಲಿ ಈ ಸ್ಥಳ ಪುರಾಣದ ಬಗ್ಗೆ ಒಂದು ವಿಶಿಷ್ಟವಾದ ಕಥೆ ಇದೆ. ಶೃಂಗ ಋಷಿಗಳು ಇಲ್ಲಿ ಘೋರ ತಪಸ್ಸನ್ನು ಮಾಡಿದ್ರು ಅಂತ ಒಂದು ಪುರಾಣದಲ್ಲಿ ಕುರುಹುನು ಇದೆ. ಅದೇ ಪ್ರಕಾರವಾಗಿ ಇಲ್ಲಿ ಈ ಪ್ರದೇಶಗಳಲ್ಲಿ ಅಂದ್ರೆ 5 ರಾಕ್ಷಸರ ಒಂದು ಉಪಟಳ ಇತ್ತು, ಜನರಿಗಾಗ್ಲಿ ಋಷಿಮುನಿಗಳಿಗಾಗ್ಲಿ. 5 ರಾಕ್ಷಸರು ಯಾರಂತಂದ್ರೆ ನಲುಂದಾಸುರ, ನರುಂದಾಸುರ, ಹಿರೇಕುಂಬಾಸುರ, ಚಿಕ್ಕುಂಬಾಸುರ ಹಾಗೆ ಬೆಟ್ಟಾಸುರ ಅಂತ. ಈ 5 ರಾಕ್ಷಸರು ಶೃಂಗ ಋಷಿಗಳ ತಪಸ್ಸಿಗೆ ಭಂಗವನ್ನು ಮಾಡ್ತಾ ಇರ್ತಾರೆ. ಸೊ ಆಗ ಋಷಿ ಶೃಂಗರು ಏನ್ ಮಾಡ್ತಾರಂದ್ರೆ ಈ ಕಾಳಿಕಾದೇವಿಯನ್ನ, ಜಗನ್ಮಾತೆಯನ್ನು ಆರಾಧಿಸಿ ಅವರು ತಪಸ್ಸನ್ನು ಮಾಡ್ತಾರೆ. ಆಗ ಜಗನ್ಮಾತೆಯು ಕಾಳಿಕಾದೇವಿಯ ಅವತಾರವನ್ನು ಅರಿಸಿ ಇಲ್ಲಿ ನೆಲೆಸಿ ಆ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ ಅನ್ನೋ ಒಂದು ಪುರಾಣಗಳಲ್ಲಿ ಕಥೆನೂ ಇದೆ. ದೇವಿಯು ಆ ರಾಕ್ಷಸರ ಸಂಹಾರ ಮಾಡಿ ರುಂಡಗಳನ್ನ ಕತ್ತರಿಸಿ ಮಾಲೆ ರೂಪದಲ್ಲಿ ಧರಿಸಿದ್ಲು ಅಂತ ಒಂದು ಕತೆ ಕೂಡ ಇದೆ. ಹಾಗೆ ಅದೇಗೋಸ್ಕರ ಇಲ್ಲಿ ಏನಾಗುತ್ತೆ, ಯುಗಾದಿಯಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ಇಲ್ಲಿ ಬುತ್ತಿ ಹಾರಿಸೋ ಒಂದು ಪದ್ಧತಿಯನ್ನ ರೂಢಿ ಮಾಡಿದ್ದಾರೆ. ಸೊ ಬುತ್ತಿ ಹಾರಿಸೋದು ಅಂತಂದ್ರೆ ಅನ್ನದಲ್ಲಿ ರುಂಡವನ್ನು ಮಾಡಿ ಅದನ್ನೇ ಅಂದ್ರೆ ಮೇಲೆ ಹಾರಿಸ್ತಾರೆ. ಅದು ಯಾರ ಕೈಗೆ ಸಿಗ್ತದೆ ಅಂದ್ರೆ ವರ್ಷಕ್ಕೆ ಹಾರಿಸುವಾಗ ಯಾರ ಕೈಗೆ ಸಿಗ್ತದೆ ಅವರು ಸಮೃದ್ಧವಾಗಿರ್ತಾರೆ. ಅಂದ್ರೆ ಅನ್ನಕ್ಕೆ ಹಾಗೂ ಬಟ್ಟೆಗೆ ಅವ್ರ ಹತ್ರ ಏನೂ ಕೊರತೆ ಇರೋದಿಲ್ಲ ಅನ್ನೋ ಒಂದು ರೂಢಿಕೆ ಈ ಪ್ರದೇಶದಲ್ಲಿ ಇದೆ. ಸೊ ಹಾಗೆ ಸ್ನೇಹಿತರೆ, ಈ ದೇವಿಯು ಏನೋ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಬಂದಾಗ ಬೆಟ್ಟದಿಂದ ನೆಗಿತಾಳೆ ಈ ಕ್ಷೇತ್ರಕ್ಕೆ. ಸೊ ಆ ಬೆಟ್ಟದ ಮೇಲಿಂದ ನೆಗೆದಾಗ ಅಲ್ಲಿ ಪಾದದ ಗುರುತು ಮೂಡುತ್ತೆ. ಸೊ ಅದು ಕೂಡ ಇಲ್ಲಿ ಹತ್ತಿರದಲ್ಲೇ ಬೆಟ್ಟದಲ್ಲಿ ಇದೆ. ಅದೇ ಬೆಟ್ಟದ ಕೆಳಗೆ ಏನಿದೆ ಒಂದು ಹೊಂಡ ಇದೆ, ಅದಕ್ಕೆ ಖಡ್ಗ ತೀರ್ಥ ಅಂತ ಕರೀತಾರೆ. ಯಾಕಂದ್ರೆ ಖಡ್ಗ ತೀರ್ಥ ಅಂತ ಹೆಸರು ಬರ್ಲಿಕ್ಕೆ ಕಾರಣ ದೇವಿಯು ಆ ರಾಕ್ಷಸರನ್ನು ಸಂಹಾರ ಮಾಡಿದ್ಮೇಲೆ ಖಡ್ಗವನ್ನು ಆ ತೀರ್ಥದಲ್ಲಿ ತೊಳೆದ್ಲು ಅಂತ ಒಂದು ಪುರಾಣ ಕಥೆ ಇದೆ. ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿ ನಾಗರ ಕಲ್ಲುಗಳು, ವೀರಭದ್ರ ದೇವರ ಮೂರ್ತಿಗಳಿದೆ. ದೇವರ ಪ್ರದಕ್ಷಿಣೆಯ ದಾರಿ ಇದು. ಹಾಲಿರುತ್ತೆ. ಶ್ರೀ ಕಮಟೇಶ್ವರ ಕಾಲಭೈರವ ದೇವಸ್ಥಾನದ ಅಂದ್ರೆ ದೇವಿಯ ಜಾಗೃತೆ ಬಗ್ಗೆ ಮತ್ತೆ ಶಕ್ತಿಯ ಬಗ್ಗೆ
ಮೆಚ್ಚಿ ಒಲಿದಂಥ ದೇವಿ. ಇಲ್ಲಿ ಹಿರೇಕುಂಭ ಚಿಕ್ಕುಂಭ ಅಂತ ರಾಕ್ಷಸರ ಊರಿತ್ತು. ಸಂಹಾರಕ್ಕಾಗಿ ಇಲ್ಲಿ ನೆಲೆ ಆಗಿದ್ದಾಳೆ ಶೃಂಗ ಋಷಿ ಇದಾಗಿ. ದೇವಸ್ಥಾನ ಎಷ್ಟು 12ನೇ ಶತಮಾನ ಜೀರ್ಣೋದ್ಧರಾಗಿದ್ದು ಇಷ್ಟ ಆಯ್ತು. 12ನೇ ಜೀರ್ಣೋದ್ಧರಾಗಿದೆ. ಅದಕ್ಕೆ ಪೂರ್ವದಲ್ಲಿ ಗುಡಿ. ಹಾಗೆ ದೇವಸ್ಥಾನದ ಕಾರ್ಯಕ್ರಮಗಳು ಏನೇನಾಗ್ತವೆ ವರ್ಷದಲ್ಲಿ? ಇಲ್ಲಿ ನವಗ್ರಹ ಪೂಜೆ, ಪಾಲ್ಕಿ ಉತ್ಸವ, ಪಂಚಮಿಗೊಮ್ಮೆ ಅಮಾವಾಸ್ಯೆ ನಡೀತೈತ್ರಿ. ಹುಣ್ಣಿಮೆ ಜನ ಸ್ವಲ್ಪ ಇರ್ತಾರೆ. 5 ಪಂಚಮಿ ಬರ್ತಾವ ಸರ್. ಉಗಾದಿಯಾಗಿಂದ 5 ಪಂಚಮಿ ಬರ್ತಾವ. ಅಮಾವಾಸ್ಯದ 5 ದಿವಸಕ್ಕೆ, ಹುಣ್ಣಿಮೆದ 5 ದಿವಸಕ್ಕೆ ನವಗ್ರಹ ಬಲದಾನ ಮಾಡ್ತೀವಿ ಸರ್. ನವಗ್ರಹ ಪೂಜೆ, ನವಗ್ರಹ ಬಲದಾನ, ಕ್ಷೀರಾಭಿಷೇಕ ಎಲ್ಲ ನಡೀತು. ಸೊ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಈಗ ಯುಗಾದಿಯಲ್ಲಿ, ಉಗಾದಿ ಮೌನಮ್ಮಿ ಅವಾಗ ಆಗ್ತದೆ. ಪ್ರತಿ ಅಮಾವಾಸ್ಯೆ ಪಾಲಕಿ ಉತ್ಸವ ಆಗುತ್ತೆ ನೈಟ್ 7 ಗಂಟೆಯಿಂದ. ದೇವಿ ಕುಳಿತ ಭಂಗಿಯಲ್ಲಿದ್ದಾರ? ಹೇಗೆ? ಕುಳಿತದ್ದು ಭಂಗಿಯಲ್ಲಿದ್ದಾರೆ. ಆನಂದ ಆಶ್ರಮ ಕೂತಿದ್ದೆ. ನಮ್ಮ ಹೆಸರು ನಿರಂಜನ ಆಚಾರ್ಯ ಸರ್. ಮಾನಕ ಟ್ರಸ್ಟಿ ರೀ. ಸೊ ಧನ್ಯವಾದಗಳು ಸರ್. ನಮಸ್ಕಾರ. ಸೊ ದೇವಿಯ ದರ್ಶನ ಪಡೆದು ಇಲ್ಲಿ ಬಲಗಡೆ ಬಂದರೆ ಕಮಟೇಶ್ವರ ದೇವರ ದೇಗುಲ ಇದೆ. ಇವೆಲ್ಲ ಜಕಣಾಚಾರಿ ಕಾಲದಲ್ಲಿ ಏನಿದೆ ನೋಡಿ ದೇವರ ಮೂರ್ತಿಗಳು. ಚೋಳ. ಸೊ ಅದಕ್ಕಾಗಿ ಅದನ್ನ ಬರೀತಾರೆ. ಯಾವ ಬರೋದಿಲ್ಲ. ಹೌದು. ಪರಮೇಶ್ವರನ ವಾಹನ ನಂದಿರಿ, ಪಾರ್ವತಿ ವಾಹನ ಉಡ. ವಿಶೇಷ. ಹೌದು, ತುಂಬಾ ಪುರಾತನ ದೇವಾಲಯ ಇದು. 12ನೇ ಶತಮಾನಕ್ಕೆ ಸೇರಿದ ದೇವಾಲಯ ನೋಡಿ. ಇಲ್ಲಿ ಕಾಲಭೈರವರ ಶಾಸನ. ಇದು ಶಾಸನ. ಸೊ ಪುರಾತನ ದೇವಾಲಯ ಅನ್ಲಿಕ್ಕೆ ಇದು ಶಿಲಾಶಾಸನನೇ ಸಾಕ್ಷಿ. ಇಲ್ಲಿ ಕಾಲಭೈರವ ದೇವರ ದೇಗುಲ. 4 ಗಂಟೆಗೆ ಬುತ್ತಿ ಹಾರಿಸ್ತೀವಿ. ಇಲ್ಲಿ ಬುತ್ತಿ ಹಾರಿಸೋದು ಇಲ್ಲೇ ಏನ್ರಿ? ಬುತ್ತಿ ಹಾರಿಸ್ತೇನೆ. ಬೆಳಿಗ್ಗೆ 4 ಗಂಟೆಗೆ ಆಗೋದು. 4:15, 5 ಗಂಟೆಗೆ. ಸೊ ಇದೆಲ್ಲ ಹರಕೆ ಕಾಯಿಗಳನ್ನ ಇಲ್ಲಿ ಕಟ್ಟಿರ್ತಾರೆ ನೋಡಿ. ಸೊ ತುಂಬ ಜಾಗೃತ ದೇವಸ್ಥಾನ ಸ್ನೇಹಿತರೆ ಇದು, ಶಿರ್ಸಂಗಿ ಶ್ರೀ ಕಾಳಿಕಾದೇವಿ ದೇವಸ್ಥಾನ. ಸೊ ಇಲ್ಲಿ ತುಂಬ ಜನ ಭಕ್ತರು ಬರ್ತಾರೆ. ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತರು ಬರ್ತಾರೆ. ಆಲ್ ಇಂಡಿಯಾ ಪೂರ್ತಿ ಭಾರತದಿಂದ ಎಲ್ಲ ಬರ್ತಾರೆ. ನೋಡಿ ಅಷ್ಟು ಜಾಗೃತ ದೇವಸ್ಥಾನ ಎಲ್ಲ ಇದೆ. ಹೆಂಗೈತ್ರಿ ದೇವಸ್ಥಾನ? ಚಂದ ಐತ್ರಿ. ಫಸ್ಟ್ ಟೈಮ್ ಬಂದಿದ್ರಿ? ಹೌದ್ರಿ. ಹೇಗೈತಿ ದೇವಸ್ಥಾನ? ಚಲೋ ಐತ್ರಿ. ನೋಡಿ ಸ್ನೇಹಿತರೆ, ಬನ್ನಿ ಮರದಲ್ಲೂ ಕೂಡ ಹರಕೆ ಕಾಯಿಗಳನ್ನು ಇಲ್ಲಿ ಕಟ್ಟಿದ್ದಾರೆ ಭಕ್ತರು. ಸೊ ಇಲ್ಲಿ ಒಂದು ನಂಬಿಕೆ ಅಂದರೆ ಏನಂತಂದರೆ, ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಟುವಾಗ 51 ರೂಪಾಯಿ ಕೊಟ್ಟು ಕಾಯನ್ನು ಖರೀದಿಸಿ, ಸೊ ಈ ಥರ ಹರಕೆಯನ್ನು ಕಟ್ಕೊಂಡು ಈ ಕಾಯಿ ಕಟ್ಟಿ ಹೋಗ್ತಾರೆ. ಅವರ ಹರಿಕೆ ಈಡೇರಿದ ನಂತರ, ಅವರ ಆಸೆ ಈಡೇರಿದ ನಂತರ ಸೊ ಇಲ್ಲಿ ಬಂದು ಮತ್ತೆ ಕಾಯನ್ನು ಬಿಚ್ಚಿ ದೇವಿಗೆ ಅಭಿಷೇಕ ಮಾಡುವ ಪದ್ಧತಿ ಇದೆ. ಸ್ನೇಹಿತರೆ, ದೇವಸ್ಥಾನದ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಆದರೆ ಅಭಿಷೇಕ ಅದು ಎಲ್ಲ ಆಗುತ್ತೆ, ನೆರವೇರುತ್ತೆ. ಆದರೆ ದೇವಸ್ಥಾನಕ್ಕೆ ದೇವರಿಗೆ ಭಕ್ತರಿಗೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಮಧ್ಯಾಹ್ನ 3 ಗಂಟೆಗೆ ಓಪನ್ ಆಗಿ ಸಂಜೆ 7:30 ಗಂಟೆವರೆಗೂ ದೇವಸ್ಥಾನ ತೆರೆದಿರುತ್ತೆ. ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ, ನಿತ್ಯ ಅನ್ನ ಸಂತರ್ಪಣೆ ಕೂಡ ಇದೆ ಇಲ್ಲಿ. ಸೊ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ನಿತ್ಯ ಅನ್ನ ಸಂತರ್ಪಣೆ ಕೂಡ ನೆರವೇರುತ್ತೆ. ಹಾಗೆ ಸಂಜೆನೂ ಅನ್ನ ಸಂತರ್ಪಣೆ ಇದೆ.
ದೇವಸ್ಥಾನ ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ. ದೇವ್ರ ಮೂರ್ತಿ ಎಷ್ಟು ಹೈಟ್ ಇದೆಯಲ್ಲ? ಹೈಟ್ ಐತಿ. ಕಳ ಎಷ್ಟು ದೇವಿ ಬರೀ ಚಂದ. ಫಸ್ಟ್ ಟೈಮ್ ಬರೋದು ನೀವು? ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಂದಾಗ ಅಗದಿ ಹಳೆಯ ದೇವಸ್ಥಾನ. ಎಷ್ಟು ಯಾವಾಗ ತುಂಬಾ ಹಳೆಯದಾಗಿ ಬಂದಿದ್ದು ಕಾಣಬೇಕು. 30 ವರ್ಷದ ಹಿಂದೆ. ಈಗ ತುಂಬಾ ಡೆವಲಪ್ಮೆಂಟ್ ಆಗಿದೆ ಅಲ್ಲ? ಭಾಳ ಚಂದ ಮಾಡ್ಯಾರ ಈಗ ಏನಿದೆಲ್ಲ ಸುತ್ತಲ ಕಟ್ಟಿದಾರ, ಅದೇನಿದ್ದಿದ್ದಿಲ್ಲ, ಖಾಲಿ ಸಣ್ಣ ಗುಡಿ ಇತ್ತು. ಈ ಪ್ರದೇಶಕ್ಕೆ ಏನೈತಲ್ಲ, ಇದಕ್ಕೆ ಮುಂಚೆ ಪುರಾತನ ಕಾಲದಲ್ಲಿ ಅಂದ್ರೆ ಪುರಾಣದ ಪ್ರಕಾರ ಶಿರಶೃಂಗಿ ಅಂತಿದ್ರಂತೆ. ಶಿರಶೃಂಗಿ ಯಾಕಂದ್ರೆ ಶೃಂಗಮುನಿಗಳು ಇಲ್ಲಿ ತಪಸ್ಸು ಮಾಡಿರ್ತಾರೆ. ಸೊ ಆಮೇಲೆ ಮತ್ತೆ ಕಾಳಿಕಾದೇವಿ ರಾಕ್ಷಸರ ಶಿರವನ್ನ ಕತ್ತರಿಸ್ತಾರೆ. ಅದೆರಡೂ ಸೇರಿ ಶಿರಶೃಂಗಿ ಅಂತ ಇದಕ್ಕೆ ಹೆಸರಿತ್ತು. ಅದು ಕರಿತಾ ಮುಂಚೆ ಶಿರಶೃಂಗಿ ಇದ್ದಿದ್ದು ಶಿರಸಂಗಿ ಆಗಿ ಕನ್ವರ್ಟ್ ಆಯ್ತು. ಸೊ ಈಗ ಇದಕ್ಕೆಲ್ಲ ಈ ಪ್ರದೇಶಕ್ಕೆ ಶಿರಸಂಗಿ ಅಂತಾನೆ ಕರೆಯೋದು. ಏನ್ ಗುಡ್ಡ ಇದೆ ಅಲ್ಲ, ಬೆಟ್ಟನೆ. ಹಾಗೆ ಸ್ನೇಹಿತರೆ, ದೇವಸ್ಥಾನದಿಂದ ಒಂದು 200 ಮೀಟರ್ ಬರ್ತಿದ್ದಂಗೆ ನಿಮ್ಗೆ ಇಲ್ಲಿ ತೀರ್ಥಗಳು ಕಾಣ್ತವೆ. ಫಸ್ಟಿಗೆ ಸಿಗೋದೆ ಖಡ್ಗ ತೀರ್ಥ. ಏನು ದೇವಿ ರಾಕ್ಷಸರ ಸಂಹಾರ ಮಾಡಿ ರುಂಡಗಳನ್ನು ಚೆಂಡಾಡಿ ಅದೇ ಖಡ್ಗವನ್ನು ಇಲ್ಲಿ ಇದೇ ತೀರ್ಥದಲ್ಲಿ ತೊಳೆದ್ಲು ಅನ್ನೋ ಒಂದು ಪ್ರತೀತಿನೂ ಇದೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ರಾಮ ಲಕ್ಷ್ಮಣರ ಒಂದು ಗುಡಿಯು ಕಾಣ್ತದೆ ನಿಮಗೆ. ಅದೇ ಯಾಕೆಂದರೆ ಅದರ ಒಂದು ಹಿಸ್ಟ್ರಿನೂ ಇದೆ. ಅದರ ಪ್ರಕಾರ ಶೃಂಗ ಋಷಿಗಳು ದಶರಥನಿಗೆ ಮಕ್ಕಳಿರಲಿಲ್ಲ. ದಶರಥ ಮಕ್ಕಳಿಲ್ಲದಕ್ಕೆ ಒಂದು ಯಜ್ಞವನ್ನು ಮಾಡಿರ್ತಾನೆ. ಆವಾಗ ಶೃಂಗ ಋಷಿಗಳು ದಶರಥನಿಗೆ ಸಹಾಯವನ್ನು ಮಾಡಿರ್ತಾರೆ. ಆ ಸಹಾಯದ ಪ್ರತಿಫಲವಾಗಿ ರಾಮ ಲಂಕೆಗೆ ಹೋಗಿ ಸೀತೆಯನ್ನು ಯುದ್ಧ ಮಾಡಿ ಕರೆದುಕೊಂಡು ಬರುವಾಗ ಇಲ್ಲಿ ಶೃಂಗ ಋಷಿಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆದು ನಂತರ ಅವರ ರಾಜ್ಯಕ್ಕೆ ಮರಳಿದರು ಅನ್ನೋ ಒಂದು ಸ್ಟೋರಿನೂ ನೀವು ನೋಡ್ಬೋದು. ಇದೇ ನೋಡಿ ಆ ಖಡ್ಗ ತೀರ್ಥ. ಈ ಖಡ್ಗ ತೀರ್ಥದ ಪಕ್ಕದಲ್ಲೇ ರಾಮ ಲಕ್ಷ್ಮಣರ ದೇವಸ್ಥಾನ ಇದೆ. ಈ ರಾಮ ಲಕ್ಷ್ಮಣರ ದೇವಸ್ಥಾನದ ಹಿಂದ್ಗಡೆ ಬೆಟ್ಟ ಇದೆ ನೋಡಿ. ಆ ಬೆಟ್ಟದ ಮೇಲೆ ನೋಡಿ ಹೇಗೆ ಆನೆ ಸೊಂಡಿಲ ರೀತಿ ರಚನೆ ಆಗಿದೆ. ಸೊ ಇದೇನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆನೆ ಸೊಂಡಿಲ ಥರ ರಚನೆ ಆಗಿದೆ. ಇದರ ಎದುರುಗಡೆ ಇರ್ತಕ್ಕಂಥ ಬೆಟ್ಟದ ಮೇಲೇ ಶ್ರೀ ಕಾಳಿಕಾದೇವಿ ಪಾದದ ಗುರುತುಗಳಿದೆ. ಹಾಗೆ ಅದರ ಪಕ್ಕದಲ್ಲೇ ಇಲ್ಲಿ ಭೀಮಾರತಿ ತೀರ್ಥ ಇದೆ. ಈ ಭೀಮಾರತಿ ತೀರ್ಥದಿಂದಲೇ ದೇವಿಗೆ ಅಭಿಷೇಕ ಮಾಡಲಿಕ್ಕೆಲ್ಲ ನೀರನ್ನು ಇಲ್ಲಿಂದನೇ ಒಯ್ತಾರೆ. ರಾಮಲಕ್ಷ್ಮಣರ ಗುಡಿಯನ್ನು ನೋಡಿದ್ವಲ್ಲ ಸ್ನೇಹಿತರೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋ ರಸ್ತೆ ಇದೆ. ಸೊ ಅದರ ಪಕ್ಕದಲ್ಲಿ ನಾನೇನು ಹೇಳಿದ್ನಲ್ಲ ಆಗಲೇ, ಆನೆ ಸೊಂಡಿಲಿದೆ ಅಂತ ಹೇಳಿ, ಆನೆ ಸೊಂಡಿಲ್ ಥರ ಆಕಾರ ಇದೆ ಅಂತ. ಹೌದು, ಇಲ್ಲೇ ನೋಡಿ ಅದರ ಎದುರುಗಡೆ. ಸೊ ಈ ಆನೆ ಸೊಂಡಿಲಿನ ಆಕಾರದ ಎದುರುಗಡೆ, ಸೊ ಇಲ್ಲಿ ನೀವು ಏನು ಅಲ್ಲಿ ಇದನ್ನ ಹಾಕಿದ್ದಾರೆ ನೋಡಿ, ಬ್ಯಾರಿಕೇಡ್. ಸೊ ಅಲ್ಲೇ ಆ ದೇವಿಯ ಪಾದದ ಗುರುತುಗಳಿದೆ. ಬನ್ನಿ ಮುಂದೆ ಹೋಗಿ ನೋಡುವ ಹೇಗೆ. ನೋಡಿ ಇಲ್ಲಿ ಪಾದದ ಗುರುತುಗಳಿದೆ. ಸೊ ಇಲ್ಲೇ ಪಾದದ ಗುರುತು ಏನಿತ್ತಲ್ಲ ಸ್ನೇಹಿತರೆ, ಇಲ್ಲಿಂದ ಮೊದಲು ನೀರು ಚಿಮ್ತಾ ಇತ್ತು, ಇಲ್ಲಿ ನೀರು ಒಸರ್ತಾ ಇತ್ತು. ಈಗ ಕಾಲಕ್ರಮೇಣ ಕಡಿಮೆ ಆಗಿದೆ. ಈಗ ಇಲ್ಲ, ಬೇಸಿಗೆ ಆಗಿದೆ ಅಲ್ಲ, ಸೊ ಬೇಸಿಗೆಯಲ್ಲಿ ಸಿಗೋದಿಲ್ಲ. ಸೊ ಸುತ್ತಲೂ ಬೆಟ್ಟ, ಏನು ಅದ್ಭುತ ಲೋಕ. ಹಾಗೆ ದೇವಿಯ ಪಾದದ ಗುರುತುಗಳನ್ನು ನೋಡಲು ನಾವು ಈ ಬೆಟ್ಟದ ಮೇಲೆ ಮೇಲೆ ಬಂದಾಗ, ಸೊ ಇಲ್ಲಿ ದೇವಿಯ ಪಾದದ ಗುರುತುಗಳಿದೆ. ಹಾಗೆ ನೋಡಿ ಅಲ್ಲಿ ಮುಂದೆ ಬೆಟ್ಟದ ಹತ್ತಿರ ಈಗ ಸನ್ಸೆಟ್ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಒಂಥರ ಕ್ಯಾನಿಯನ್ ಅಲ್ಲಿ ಕುಂತಂಗಾಗಿದೆ. ಹೌದು, ಕಣಿವೆಗಳು. ಅದು ಮಾತ್ರ ರಿಯಲಿ ಆನೆ ಸೊಂಡಿಲ್ ತರನೇ ಇದೆ ಅಲ್ಲ ನೋಡಿದ್ರೆ. ಹೌದು, ಅದು ಆನೆ ಸೊಂಡಿಲ್ ತರನೇ ಕಾಣುತ್ತೆ. ಅದೇ ಎರಡು ಕಣ್ಣು ಹೀಗೆ ಕೆತ್ತಿದಾಗೆ, ಮುಂದೆ ಹೀಗೆ ಬಂದು ಹೀಗೆ ಸೊಂಡಿಲು. ಇಲ್ಲಿ ನೋಡಿ ಆನೆ ಸೊಂಡಿಲು.
ನೋಡಿದ್ರಲ್ಲ ಸ್ನೇಹಿತರೆ, ಶಿರಸಂಗಿಯ ಶ್ರೀ ಕಾಳಿಕಾದೇವಿ ದೇವಸ್ಥಾನ. ಈ ಶಿರಸಂಗಿ ಕ್ಷೇತ್ರನೇ ಒಂದು ವಿಶಿಷ್ಟ ಜಾಗೃತ ಸ್ಥಳ ಅಂತಲೇ ಹೇಳ್ಬೋದು. ನಾವು ಇಲ್ಲಿ ಬಂದು ಕಾಳಿಕಾದೇವಿಯ ದರ್ಶನ ಪಡೆದು ಹಾಗೆ ಈ ದೇವಿಯ ಪಾದದ ಗುರುತುಗಳನ್ನು ನೋಡಿ ನಾವು ತುಂಬಾ ಪುನೀತರಾದ್ವಿ ಅಂತ ನಾವು ಅನ್ಕೋತೇವೆ. ಆ ದೇವಿ ಮೂರ್ತಿ ನೋಡಿದ್ರೇನೆ ಒಂಥರ ಮೈ ರೋಮಾಂಚನ ಆಗುತ್ತೆ, ಅಷ್ಟು ಹೈಟ್ ಇದೆ ಮೂರ್ತಿ. ಹೌದು, ಕುಳಿತ ಭಂಗಿಯಲ್ಲಿರೋದು ಮೂರ್ತಿ, ಅಷ್ಟು ಎತ್ತರದ ಮೂರ್ತಿಯನ್ನ ನಾನು ಇಲ್ಲಿವರೆಗೂ ನೋಡಿರ್ಲಿಲ್ಲ. ಈ ಮೂರ್ತಿ ನೋಡಿ ನನಗೂ ತುಂಬಾ ಇದು ಆಯ್ತು, ಆಶ್ಚರ್ಯ ಆಯ್ತು. ಮತ್ತೆ ಸ್ನೇಹಿತರೆ, ನಿಮಗೂ ಆ ದೇವಿಯ ದರ್ಶನದ ಭಾಗ್ಯ ಸಿಕ್ತು ಅಂತ ಅನ್ಕೋತೇವೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಇನ್ನೂವರೆಗೂ ಶಿರಸಂಗಿ ಶ್ರೀ ಕಾಳಿಕಾದೇವಿಯ ದೇವಸ್ಥಾನಕ್ಕೆ ಬಂದಿಲ್ವೋ, ಸೊ ಅವರು ಕೂಡ ದೇವಸ್ಥಾನಕ್ಕೆ ಬನ್ನಿ, ದೇವರ ದರ್ಶನವನ್ನು ಪಡೆದು ಆಶೀರ್ವಾದಕ್ಕೆ ಕೃಪಾರ್ಥರಾಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಚಾನಲನ್ನು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ದಿನದ ಒಳ್ಳೆ ಟೈಮ್ ಸ್ಪೆಂಡ್ ಇಲ್ಲಿ ಮಾಡಿದ್ವಿ ಈ ಕ್ಯಾನಿಯನ್ಗಳ ಮಧ್ಯದಲ್ಲಿ. ಹೌದು, ತುಂಬಾ ಖುಷಿ ಆಯ್ತಲ್ಲ ಇಲ್ಲಿಗೆ ಬಂದು. ಖುಷಿ ಆಯ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಸ್ನೇಹಿತರೆ. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್.